ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕರ್ಬೂಜ ಸಿಪ್ಪೆನೆಲ್ಲ ತೆಗೆದು ಎಲ್ಲ ಬೀಜಗಳನ್ನೆಲ್ಲ ಕ್ಲೀನ್ ಮಾಡಿ ತೆಗೆದುಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸನ್ನಾಗಿ ಮಾಡ್ಕೋಬೇಕು. ನೋಡಿ, ಎಲ್ಲ ಬೀಜ ಮತ್ತು ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಈಗ ಇದನ್ನು ಸಣ್ಣ ಸಣ್ಣ ಹೋಳಾಗಿ ಮಾಡ್ಕೊಳ್ಳೋಣ. ನೋಡಿ, ಈಗ ಸಣ್ಣ ಸಣ್ಣ ಹೋಳಾಗಿ ಮಾಡಿಕೊಂಡು ಬೆಲ್ಲ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಪೀಸು ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಮಿಕ್ಸಿಯಲ್ಲಿ ಇದನ್ನು ನಾನು ಹಾಕ್ಕೊಳ್ಳೋಣ. ಇದು ಈ ಬೇಸಿಗೆಗಾಲಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರ ಜ್ಯೂಸು ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈಗ ದೇಹಕ್ಕೆ ನಮಗೆ ಸಾಕಷ್ಟು ನೀರಿನ ಅಂಶ ಬೇಕಾಗತ್ತೆ ಬೇಸಿಗೆಗಾಲದಲ್ಲಿ. ಹೀಗಾಗಿ ಎಲ್ಲ ಥರ ಹಣ್ಣಿನ ಜ್ಯೂಸ್ಗಳನ್ನು ನಾವು ಮಾಡಿ ಕುಡಿಬೇಕು, ತುಂಬಾ ಒಳ್ಳೆಯದು. ಈಗ ಬೇಸಿಗೆಗಾಲದಲ್ಲಿ ಕರ್ಬೂಜ ಹಣ್ಣು, ವಾಟರ್ ಮೆಲನ್ನು, ಹಾಗೆ ತುಂಬ ಹಣ್ಣುಗಳು ಬರ್ತಿರ್ತವೆ. ಎಲ್ಲ ನಾವು ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು. ಇನ್ನೊಂದು ಸ್ವಲ್ಪ ದಿನಕ್ಕೆ ಮಾವಿನ ಹಣ್ಣು ಕೂಡ ಬರುತ್ತೆ, ಅದನ್ನು ಜ್ಯೂಸ್ ಮಾಡಿ ಕುಡಿಬೇಕು, ತುಂಬಾ ಒಳ್ಳೆಯದು. ಈಗ ನೋಡಿ, ಎಲ್ಲ ಪೀಸನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಏಲಕ್ಕಿ ಸ್ವಲ್ಪ ಪುಡಿ ಮಾಡಿ ಹಾಕ್ಕೋಬೇಕು, ಅದನ್ನು ಹಾಕ್ಕೋತೀನಿ. ನೋಡಿ, ಬೇಸಿಗೆಗಾಲದಲ್ಲಿ ಹಣ್ಣಿನ ಜ್ಯೂಸು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸುಸ್ತು ಎಲ್ಲ ಕಡಿಮೆ ಆಗುತ್ತೆ. ಸೆಕೆ ಇದ್ದಾಗ ಬರೀ ನಮಗೆ ಬಾಯಾರಿಕೆ ಆಗುತ್ತೆ, ಆವಾಗ ಈ ಥರ ಜ್ಯೂಸ್ಗಳನ್ನೆಲ್ಲ ಮಾಡಿ ಕುಡಿದ್ರೆ ತುಂಬಾ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ನೋಡಿ, ಏಲಕ್ಕಿಯನ್ನು ಪುಡಿ ಮಾಡ್ಕೋತೀನಿ. ಈಗ ನೋಡಿ, ಸ್ವಲ್ಪ ಏಲಕ್ಕಿ ಪುಡಿ ಮಾಡ್ಕೋಬೇಕು. ಅದು ಹಾಗೆ ಹಾಕಿದರೆ ನುಣ್ಣಗೆ ಆಗಲ್ಲ, ಮಿಕ್ಸಿಯಲ್ಲಿ ಪುಡಿ ಆಗಲ್ಲ. ಹೀಗಾಗಿ ನಾನು ಪುಡಿ ಮಾಡಿ ಹಾಕೋತಾ ಇದ್ದೀನಿ ಏಲಕ್ಕಿನ. ಸಿಪ್ಪೆಯನ್ನೆಲ್ಲ ತೆಗೆದು ಪುಡಿಯಷ್ಟೇ ಹಾಕೋತಾ ಇದ್ದೀನಿ. ಬೇಸಿಗೆಗಾಲದಲ್ಲಿ ಎಷ್ಟು ನಮಗೆ ಊಟ ಬೇಡ, ತಿಂಡಿ ಬೇಡ, ಬರೀ ನೀರಂಥ ಪದಾರ್ಥನೇ ಕುಡಿಬೇಕು ಅನಿಸುತ್ತೆ. ತುಂಬಾ ಬಾಯಾರಿಕೆ ಆಗುತ್ತೆ. ಅಂಥ ಟೈಮ್ನಲ್ಲಿ ಈ ಥರ ಜ್ಯೂಸ್ಗಳನ್ನೆಲ್ಲ ಕುಡಿದ್ರೆ ತುಂಬಾ ಒಳ್ಳೆಯದು. ಲಿಂಬೆಹಣ್ಣಿನ ಜ್ಯೂಸು, ಆರೆಂಜ್ ಜ್ಯೂಸು, ಹಾಗೆ ಕರ್ಬೂಜ ಜ್ಯೂಸು, ವಾಟರ್ ಮೆಲನ್ ಜ್ಯೂಸು, ಈ ಥರ ಜ್ಯೂಸ್ಗಳನ್ನೆಲ್ಲ ಮಾಡಿ ಕುಡಿಬೇಕು. ಮಾವಿನ ಹಣ್ಣು ಸೀಸನ್ನಲ್ಲಿ ಮಾವಿನ ಹಣ್ಣಿನ ಜ್ಯೂಸು, ಈ ಥರ ಎಲ್ಲ ಕುಡಿದ್ರೆ ತುಂಬಾ ಒಳ್ಳೆಯದು. ಈಗ ನೋಡಿ, ನಾನು ನುಣ್ಣಗೆ ರುಬ್ಕೋಬೇಕು. ಈ ಲಿಂಬೆಹಣ್ಣಿನ ಪಾನಕ ಈ ಥರ ಎಲ್ಲ ಕುಡಿತಾನೆ ಇರಬೇಕು. ಈಗ ಸ್ವಲ್ಪ ಒಂದೇ ಸಲ ಹಾಕಿದ್ನಲ್ಲ, ಜಾರು ಚಿಕ್ಕದಾಯ್ತದು, ಹೀಗಾಗಿ ಸ್ವಲ್ಪ ಹೊರಗೆ ಬರ್ತಾ ಇದೆ ಜ್ಯೂಸು. ಹೀಗಾಗಿ ಸ್ವಲ್ಪ ತೆಗಿತಾ ಇದ್ದೀನಿ ನಾನು. ತೆಗೆದು ಮತ್ತೊಂದು ಸಲ ಹಾಕೋತೀನಿ. ಈಗ ಸ್ವಲ್ಪ ತೆಗ್ದಿದ್ದೀನಿ ನೋಡಿ, ಉಕ್ಕಿ ಬರ್ತಾ ಇದೆ. ಅದು ಹಣ್ಣಲ್ವಾ, ನೀರು ನೀರಾಗಿಬಿಡುತ್ತಿದೆ. ಮಿಕ್ಸಿಲಿ ಹಾಕಿದ ಕೂಡಲೇ ಹೊರಗೆ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ತೆಗ್ದಿದ್ದೀನಿ, ಆಮೇಲೆ ಹಾಕೋತೀನಿ ಮತ್ತೆ. ಬೆಲ್ಲ ಹಾಕೋದ್ರಿಂದ ತುಂಬ ಒಳ್ಳೆಯದು. ಸಕ್ಕರೆ ಹಾಕಬಾರ್ದು, ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾವಾಗಲೂ ಈ ಥರ ಜ್ಯೂಸ್ಗಳನ್ನೆಲ್ಲ ಮಾಡುವಾಗ ಬೆಲ್ಲಗಳನ್ನೇ ಉಪಯೋಗಿಸಿ. ಬೆಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದು ಕರಿಬೆಲ್ಲ ಬಳಸಿ, ಕೆಂಪು ಬೆಲ್ಲ ಬಳಸಬೇಡಿ. ಕೆಂಪು ಬೆಲ್ಲದಲ್ಲಿ ಕೆಮಿಕಲ್ಸ್ ಇರುತ್ತೆ, ಕರಿಬೆಲ್ಲದಲ್ಲಿ ಕೆಮಿಕಲ್ಸ್ ಇರಲ್ಲ. ಹೀಗಾಗಿ ಕರಿಬೆಲ್ಲನೇ ಉಪಯೋಗಿಸಿ.
ಈಗ ನೋಡಿ ಇದನ್ನು ಒಂದು ಲೋಟದಲ್ಲಿ ತೆಗೆದಿಟ್ಟು ಆಮೇಲೆ ಅದೇ ಪಾತ್ರೆಯಲ್ಲಿ ಜ್ಯೂಸನ್ನು ಹಾಕೋತಾ ಇದ್ದೀನಿ ನೋಡಿ. ಈಗ ನುಣ್ಣಗೆ ಆಯ್ತು ಇದು. ಇನ್ನೊಂದು ಸಲ ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಉಳಿದಿದ್ದನ್ನು. ಈಗ ಮತ್ತೊಂದು ಸಲ ರುಬ್ತಾ ಇದ್ದೀನಿ. ಸಣ್ಣಗೆ ರುಬ್ಬಿದಷ್ಟು ಒಳ್ಳೆಯದು. ಸಣ್ಣ ಸಣ್ಣ ಹೋಳು ಥರ ಯಾವುದೂ ಇರಲ್ಲ, ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಬೆಲ್ಲ ಎಲ್ಲ ಏಲಕ್ಕಿ ಪುಡಿ ಎಲ್ಲ ನುಣ್ಣಗೆ ರುಬ್ಬೋದ್ರಿಂದ ತುಂಬ ಒಳ್ಳೆಯದು, ಅದರಲ್ಲಿ ಏನೂ ಇರೋದಿಲ್ಲ. ಈ ಬೇಸಿಗೆಗಾಲದ ಎಷ್ಟು ಹಣ್ಣುಗಳ ಜ್ಯೂಸ್ ಕುಡಿತೀವೋ ಅಷ್ಟು ಒಳ್ಳೆಯದು. ಯಾವಾಗಲೂ ನಮಗೆ ನೀರನ್ನೇ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಅಂಥ ಟೈಮ್ನಲ್ಲಿ ನಾವು ಈ ಥರ ಜ್ಯೂಸ್ಗಳನ್ನು ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈಗ ನೋಡಿ ಆಗ್ತಾ ಬಂತು ಜ್ಯೂಸು. ಈ ಥರ ಜವಾರಿ ಬಾಳೆಹಣ್ಣು ಸಿಗತ್ತಲ್ಲ, ಅದರ ಜ್ಯೂಸನ್ನು ಮಾಡಿ ಕುಡಿಬೋದು ಈ ಥರ. ಆಯಿತು ನೋಡಿ ಜ್ಯೂಸು. ಈಗ ಇದಕ್ಕೆ ನಾವು 1 ಕಪ್ಪಷ್ಟು ಆಗುವಷ್ಟು ಹಾಲನ್ನು ಬೆರೆಸ್ಕೋಬೇಕು. ಈಗ ನೋಡಿ ಎಲ್ಲ ತೊಳೆದು ಹಾಕೋತಾ ಇದ್ದೀನಿ ಜಾರಲ್ಲಿರೋದನ್ನು. ನೋಡಿ ಈಗ ರುಬ್ಬಿ ಆಯಿತು. ಈಗ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ತೆಳ್ಳಗೆ ನೀರು ಥರ ಆಯಿತು ನೋಡಿ. ಇದು ನಾನು ನೀರು ಮತ್ತೆ ಹಾಕೇ ಇಲ್ಲ, ಅದರಲ್ಲಿ ನೀರು ಥರ ಆಗಿದೆ ನೋಡಿ. ಈಗ ಫ್ರಿಜ್ಜಲ್ಲಿರುವ ಹಾಲನ್ನು ತಂದು ಹಾಕೋತಾ ಇದ್ದೀನಿ ನೋಡಿ. ನೋಡಿ ಹಾಲನ್ನು ಬೆರೆಸಿದ್ದೀನಿ. ಈಗ ಕುಡಿಯೋದಕ್ಕೆ ರೆಡಿಯಾಗಿದೆ ಜ್ಯೂಸು. ತುಂಬಾ ಟೇಸ್ಟಿಯಾಗಿರುತ್ತೆ. ಕುಡಿಯೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಥರ ಒಂದು ಸಲ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹೇಗೆ ಬಂದಿದೆ ಜ್ಯೂಸ್ ಅಂತ ಹೇಳಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕನ್ನು ಕೊಡಿ. ಈಗ ನೋಡಿ ಹಾಲನ್ನು ತೆಗೆದಿಡ್ತಾ ಇದ್ದೀನಿ. ಈಗ ನೋಡಿ ಜ್ಯೂಸು ರೆಡಿ ಆಯಿತು. ಮಧ್ಯಾಹ್ನ 12 ಗಂಟೆ ಬಿಸಿಲಿರೋ ಟೈಮ್ನಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ತಂಪಾಗಿರುತ್ತೆ. ನೋಡಿ ಜ್ಯೂಸ್ ಎಲ್ಲ ರೆಡಿ ಆಯ್ತು. ಈಗ ಅಲ್ಲೆಲ್ಲ ಸ್ವಲ್ಪ ಬೆದ್ದಿತ್ತಲ್ಲ, ಅದೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ನೋಡಿ ರುಚಿಯಾದ ಆರೋಗ್ಯಕರವಾದ ಕರ್ಬೂಜ ಜ್ಯೂಸ್ ರೆಡಿ. ಹೇಗನ್ನಿಸ್ತು ನಿಮಗೆ ಈ ವಿಡಿಯೋ?
ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.